ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀರಾಮ ಜಯಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ನಮಸ್ಕಾರ ಮತ್ತು ಅಮರ ಭಾರತ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾವು ಈಗ ಶಾರದಾ CBSE 9ನೇ ತರಗತಿ ಸಂಸ್ಕೃತದ ಪಠ್ಯ ಪುಸ್ತಕದ ಅಧ್ಯಯನವನ್ನ ಮಾಡ್ತಾ ಇದ್ದೇವೆ. ಅದರಲ್ಲಿ ಈಗ ಸುಖಸ್ಯ ಮೂಲಂ ಧರ್ಮ, ಧರ್ಮಸ್ಯ ಮೂಲಂ ಅರ್ಥ ಎನ್ನುವ ಪಾಠದ ಅಭ್ಯಾಸ ಭಾಗದ ಕನ್ನಡ ವಿವರಣೆಯನ್ನ ನೋಡೋಣ. ಮೊದಲಿಗೆ ಮೊದಲನೇ ಪ್ರಶ್ನೆ, ಏಕಪದೇನ ಉತ್ತರಂ ಲಿಖತ. ಒಂದೇ ಪದದಲ್ಲಿ ಉತ್ತರಿಸಿರಿ. ವಾಸ್ತವಿಕ ಸುಖಸ್ಯ ಆಧಾರ ಕಹ. ನಿಜವಾದ ಸುಖದ ಆಧಾರ ಯಾವುದು ಅಂತ ಕೇಳಿದ್ರೆ ಧರ್ಮ. ಧರ್ಮವೇ ನಿಜವಾದ ಸುಖದ ಆಧಾರ. ಕಸ್ಯ ಅಭಾವಾತ್ ಸ್ವ ಕರ್ತವ್ಯ ಪಾಲನಂ ಕಠಿಣಂ ಭವತಿ. ಯಾವುದು ಇಲ್ಲದಿದ್ದರೆ ತನ್ನದೇ ಸ್ವಂತ ಕರ್ತವ್ಯದ ಆಚರಣೆಯನ್ನ ಮಾಡುವುದು ಕಷ್ಟವಾಗತ್ತೆ ಅಂತಂದ್ರೆ ಪರ್ಯಾಪ್ತ ಧನಸ್ಯ. ಸಾಕಾಗುವಷ್ಟು ಹಣ ಇಲ್ಲದಿದ್ದರೆ ತನ್ನದೇ ಆದ ಕರ್ತವ್ಯವನ್ನ ನಿಭಾಯಿಸುವಂತದ್ದು ಕಷ್ಟವಾಗುತ್ತೆ. ಸ್ವಸ್ಥಃ ಆರ್ಥಿಕ ವ್ಯವಹಾರ ಕತಿ ವಿಧ ಭವತಿ. ಆರೋಗ್ಯಕರವಾದ ಆರ್ಥಿಕ ಹಣಕಾಸಿನ ವ್ಯವಹಾರ ಯಾವ್ದಿದೆಯೋ ಅದು ಎಷ್ಟು ಬಗೆಯಲ್ಲಿದೆ ಅಂತ ಕೇಳಿದ್ದಾರೆ. ತ್ರಿವಿಧ, 3 ಬಗೆಯಲ್ಲಿ ಇರುವಂತದ್ದು. ಆ 3 ಬಗೆಗಳು ಯಾವುವು ಅನ್ನೋದನ್ನ ಪಾಠದಲ್ಲಿ ನಾನು ತಿಳಿಸಿಕೊಟ್ಟಿದ್ದೇನೆ. ಕೀದೃಶಃ ಆರ್ಥಿಕ ವ್ಯವಹಾರ ಕದಾಪಿ ನ ಕರಣೀಯ. ಯಾವ ತರಹದ ಹಣಕಾಸಿನ ವ್ಯವಹಾರವನ್ನ ಯಾವಾಗಲೂ ಯಾವ ಕಾಲದಲ್ಲಿಯೂ ಮಾಡಕೂಡದು ಅಂತ ಕೇಳಿದ್ರೆ ಅನೈತಿಕ ಆರ್ಥಿಕ ವ್ಯವಹಾರ. ನೀತಿಗೆ ಒಳಪಡದ ಅನೈತಿಕವಾದ ಆರ್ಥಿಕ ವ್ಯವಹಾರವನ್ನ, ಹಣಕಾಸಿನ ವ್ಯವಹಾರವನ್ನ ಯಾವತ್ತೂ ಕೂಡ ಮಾಡಬಾರದು. ಸ್ವಾವಲಂಬನಂ ಕಸ್ಯ ಮೂಲಂ ವರ್ತತೆ. ಸ್ವಾವಲಂಬನ ಅನ್ನುವುದು ಯಾವುದರ ಆಧಾರವಾಗಿದೆ, ಯಾವುದರ ಮೂಲವಾಗಿದೆ, ಮೂಲ ಕಾರಣವಾಗಿದೆ ಅಂದ್ರೆ ಸ್ವಾಭಿಮಾನದ ಮೂಲ ಕಾರಣವಾಗಿದೆ. ಜಲವಿಂದು ನಿಪಾತೇನ ಕ್ರಮಶಃ ಕಿಂ ಪೂರ್ಯತೆ. ನೀರಿನ ಹನಿಗಳು ಒಂದಾದ ಮೇಲೆ ಒಂದು ಬೀಳ್ತಿರುವಂತದ್ದು ಕ್ರಮಕ್ರಮವಾಗಿ ಯಾವುದನ್ನ ತುಂಬಿಸುತ್ತೆ ಅಂದ್ರೆ ಘಟಃ. ಕಿಂ ಅಂದ್ರೆ ಘಟಃ. ನೋಡಿ, ಇಲ್ಲಿ ಕಸ್ಯ ಅನ್ನೋದು ಸ್ವಾಭಿಮಾನಸ್ಯ. ಹಾಗಾಗಿ ಪ್ರಶ್ನೆಯಲ್ಲಿ ಇರುವಂತಹ ಲಿಂಗ ವಿಭಕ್ತಿ ವಚನಗಳು ಉತ್ತರದಲ್ಲಿ ಹಾಗೆ ಬರಬೇಕು ಅನ್ನೋದನ್ನ ನಾವು ನೋಡಬಹುದು. ಇಲ್ಲಿ ಮುಂದಿನ ಪ್ರಶ್ನೆ, ಪೂರ್ಣವಾಕ್ಯನ ಉತ್ತರಂ ಲಿಖತ. ಪೂರ್ಣ ವಾಕ್ಯಗಳಲ್ಲಿ ಉತ್ತರವನ್ನ ಬರೆಯಿರಿ, ಉತ್ತರಿಸಿರಿ. ಸುಖಸ್ಯ ಮೂಲಂ ಧರ್ಮ, ಧರ್ಮಸ್ಯ ಮೂಲಂ ಅರ್ಥ ಇತೀದಂ ಪ್ರಸಿದ್ಧಂ ವಾಕ್ಯಂ ಕಸ್ಮಿನ್ ಗ್ರಂಥೆ ಪ್ರಾಪ್ಯತೆ. ಈ ವಾಕ್ಯವು ಯಾವ ಗ್ರಂಥದಲ್ಲಿ ಇದೆ ಅಂತ ಹೇಳಿ ಕೇಳಿದ್ದಾರೆ. ಸುಖಸ್ಯ ಮೂಲಂ ಧರ್ಮ, ಧರ್ಮಸ್ಯ ಮೂಲಂ ಅರ್ಥ ಇತಿ ಇದಂ ಪ್ರಸಿದ್ಧಂ ವಾಕ್ಯಂ ಕೌಟಿಲ್ಯಸ್ಯ ಅರ್ಥಶಾಸ್ತ್ರೇ ಪ್ರಾಪ್ಯತೆ. ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ಈ ಒಂದು ವಾಕ್ಯ ಇದೆ ಅಂತ ಹೇಳಿ. ಸಾಮಾನ್ಯ ಜೀವನೆ ಕಾಸಾಂ ಅವಶ್ಯಕತಾನಾಂ ಪೂರ್ತ್ಯರ್ಥಂ ಧನಂ ಅವಶ್ಯಕಂ. ಸಾಮಾನ್ಯ ಜೀವನದಲ್ಲಿ ಯಾವ ಅವಶ್ಯಕತೆಗಳ ಪೂರೈಕೆಗಾಗಿ ಹಣ ಬೇಕಾಗತ್ತೆ ಅಂತ ಹೇಳಿದ್ರೆ ಸಾಮಾನ್ಯ ಜೀವನೆ ಅನ್ನಂ ವಸ್ತ್ರಂ ಆವಾಸಃ ಶಿಕ್ಷಾ ಸ್ವಾಸ್ಥ್ಯ ಸೇವಾ ಚ ಇತ್ಯಾದೀನಾಂ ಮೂಲಭೂತಾನಾಂ ಅವಶ್ಯಕತಾನಾಂ ಪೂರ್ತ್ಯರ್ಥಂ ಧನಂ ಅವಶ್ಯಕಂ. ಆಹಾರ, ಬಟ್ಟೆ, ವಸತಿ, ಶಿಕ್ಷಣ ಹಾಗೂ ಆರೋಗ್ಯ ಸೇವೆ, ಈ ರೀತಿಯಾದ ಮೂಲಭೂತ ಅವಶ್ಯಕತೆಗಳ ಪೂರೈಕೆಗಾಗಿ ಹಣ ಬೇಕಾಗತ್ತೆ ಅಂತ ಹೇಳಿ. ಬ್ರಾಹ್ಮೇ ಮುಹೂರ್ತೆ ಕಯೋಹ ಚಿಂತನಂ ಅವಶ್ಯಕಂ. ಬ್ರಾಹ್ಮಿ ಮುಹೂರ್ತ ಕಾಲದಲ್ಲಿ ಯಾವ ಎರಡರ ಚಿಂತನೆಯನ್ನ ನಾವು ಮಾಡಬೇಕು ಅಂದ್ರೆ ಧರ್ಮಾರ್ಥಯೋಹ ಚಿಂತನಂ ಅವಶ್ಯಕಂ. ನೋಡಿ, ಕಯೋಹೋ ಅನ್ನೋದು ಷಷ್ಠಿ ವಿಭಕ್ತಿ ದ್ವಿವಚನ ಪದ. ಹಾಗಾಗಿ ಇದು ಕೂಡ ಧರ್ಮಾರ್ಥಯೋಹ ಷಷ್ಠಿ ವಿಭಕ್ತಿ ದ್ವಿವಚನ ಪದದಲ್ಲೇ ಉತ್ತರ ಬಂದಿದೆ ಅನ್ನೋದು ನಾವು ನೋಡ್ಬೋದು. ಜನಃ ಕೇನ ಸ್ವಾವಲಂಬಿ ಭವತಿ. ಒಬ್ಬ ಮನುಷ್ಯನು ಯಾವುದರಿಂದ ಸ್ವಾವಲಂಬಿ ಆಗುತ್ತಾನೆ ಅಂತಂದ್ರೆ ಜನಃ ಧನ ಸಂಚಯಸ್ಯ ಅಭ್ಯಾಸೇನ ಸ್ವಾವಲಂಬಿ ಭವತಿ. ಅಂದ್ರೆ ಹಣವನ್ನ ಸಂಗ್ರಹ ಮಾಡುವಂತ, ಹಣವನ್ನ ಉಳಿತಾಯ ಮಾಡುವಂತಹ ಅಭ್ಯಾಸದಿಂದ ಸ್ವಾವಲಂಬಿ ಆಗ್ತಾನೆ ಒಬ್ಬ ಮನುಷ್ಯ ಅಂತ ಹೇಳಿ ಈ ಉತ್ತರ ಇದು. ಕೇನ ಅನ್ನೋದು ಅಭ್ಯಾಸೇನ ಅಂತ ಬರುತ್ತೆ ನೋಡಿ. ಲಘು ಲಘು ಸಂಚಯ ಅಪಿ ಕಾಲಾಂತರೆ ಕೇನ ರೂಪೇಣ ವರ್ಧತೆ. ಸ್ವಲ್ಪ ಉಳಿತಾಯಗೂ ಕೂಡ ಕಾಲಾಂತರದಲ್ಲಿ ಅಂದ್ರೆ ಬಹಳ ಕಾಲದ ನಂತರ ಯಾವ ರೂಪದಲ್ಲಿ ಅದು ಬೆಳೆಯುತ್ತೆ ಅಂತ ಕೇಳಿದ್ದಾರೆ. ಲಘು ಲಘು ಸಂಚಯ ಅಪಿ ಕಾಲಾಂತರೆ ಮಹತ್ ಸಂಪತ್ತಿ ರೂಪೇಣ ವರ್ಧತೆ. ದೊಡ್ಡ ಹಣದ ಮೊತ್ತವಾಗಿ ಅದು ಬೆಳೆಯುತ್ತೆ ಅಂತ ಇದಕ್ಕೆ ಉತ್ತರ ಇದು. ಈ 5 ಪ್ರಶ್ನೆಗಳು, 5 ಉತ್ತರಗಳು. ಮುಂದಕ್ಕೆ ವಾಕ್ಯೇನ ಸಹ ಗ್ರಂಥಸ್ಯ ಸಮ್ಮೇಳನಂ ಕೊಡ್ತಾ. ವಾಕ್ಯವನ್ನು ಗ್ರಂಥಕ್ಕೆ ಹೊಂದಿಸಿರಿ ಅಂತ ಹೇಳಿ ಇಲ್ಲಿ ವಾಕ್ಯಗಳನ್ನು ಕೊಟ್ಟಿದ್ದಾರೆ, ಇಲ್ಲಿ ಗ್ರಂಥಗಳ ಹೆಸರುಗಳನ್ನು ಕೊಟ್ಟಿದ್ದಾರೆ. ಜಲಬಿಂದು ನಿಪಾತೇನ ಕ್ರಮಶಃ ಪೂರ್ಯತೆ ಘಟಃ, ಅದು ಚಾಣಕ್ಯ ನೀತಿ ಗ್ರಂಥದಲ್ಲಿ ಇರುವಂತದ್ದು. ಬ್ರಾಹ್ಮೇ ಮುಹೂರ್ತೆ ಚೋತ್ಥಾಯ ಧರ್ಮಂ ಅರ್ಥಂಚ ಚಿಂತಯೇತ್. ಇದು ಎಲ್ಲಿ ಬರುತ್ತೆ? ಗರುಡ ಪುರಾಣದಲ್ಲಿ ಬರುವಂತದ್ದು. ಸರ್ವೇಷಾಮೇವ ಶೌಚಾನಾಂ ಅರ್ಥಶೌಚಂ ಪರಂ ಸ್ಮೃತಂ ಅನ್ನುವಂಥದ್ದು ಮನುಸ್ಮೃತಿಯ ವಾಕ್ಯ ಇದು. ಸುಖಸ್ಯ ಮೂಲಂ ಧರ್ಮ, ಧರ್ಮಸ್ಯ ಮೂಲಂ ಅರ್ಥ ಅನ್ನುವಂಥದ್ದು ಅರ್ಥಶಾಸ್ತ್ರ ಅಂದ್ರೆ ಚಾಣಕ್ಯರ, ಕೌಟಿಲ್ಯರ ಅರ್ಥಶಾಸ್ತ್ರದಲ್ಲಿ ಬರುವಂತಹ ವಾಕ್ಯ ಇದು. ಮುಂದಿನ ಪ್ರಶ್ನೆಗೆ ಹೋಗೋದಕ್ಕಿಂತ ಮುಂಚೆ ಕೆಲವು ಪ್ರಶ್ನವಾಚಕ ಪದಗಳನ್ನ ನಾವು ತಿಳ್ಕೊಳ್ಳೋಣ. ಕಹ ಅಂದ್ರೆ ಯಾರು ಪುಲ್ಲಿಂಗದಲ್ಲಿ, ಕಾ ಅಂದ್ರೆ ಯಾರು ಸ್ತ್ರೀಲಿಂಗದಲ್ಲಿ, ಕಿಂ ಅಂದ್ರೆ ಏನು ನಪುಂಸಕಲಿಂಗ ಪದ, ಕುತ್ರ ಅಂದ್ರೆ ಎಲ್ಲಿ, ಕತಿ ಅಂದ್ರೆ ಎಷ್ಟು, ಕದಾ ಅಂದ್ರೆ ಯಾವಾಗ, ಕುತಃ ಅಂದ್ರೆ ಎಲ್ಲಿಂದ, ಕಥಂ ಅಂದ್ರೆ ಹೇಗೆ, ಕಿಮರ್ಥಂ ಅಂದ್ರೆ ಏಕೆ, ಕೀದೃಶಃ ಅಂತಂದ್ರೆ ಯಾವ ತರಹದ ಪುಲ್ಲಿಂಗದಲ್ಲಿ, ಕೀದೃಶಂ ಅಂದ್ರೆ ಯಾವ ತರಹದ ಸ್ತ್ರೀಲಿಂಗದಲ್ಲಿ ಹಾಗೂ ನಪುಂಸಕ ಲಿಂಗಗಳಲ್ಲಿ. ಮತ್ತೆ ನಮ್ಗೆ ಈ ಕಿಂ ಶಬ್ದದ ರೂಪಗಳು, ವಿಭಕ್ತಿ ರೂಪಗಳು ಪುಲ್ಲಿಂಗದಲ್ಲೂ
ಸ್ತ್ರೀಲಿಂಗದಲ್ಲೂ ನಪುಂಸಕಲಿಂಗದಲ್ಲೂ ನಮ್ಗೆ ತಿಳಿದಿರಬೇಕು. ಪುಲ್ಲಿಂಗದಲ್ಲಿ ಕಹ ಕೌಕೆ ಕಂ ಕೌಕಾನ್ ಕೇನ ಕಾಭ್ಯಾಂ ಕೈಃ ಕಸ್ಮೈ ಕಾಭ್ಯಾಂ ಕೇಭ್ಯಃ ಕಸ್ಮಾತ್ ಕಾಭ್ಯಾಂ ಕೇಭ್ಯಃ ಕಸ್ಯ ಕಯೋಃ ಕೇಶಾಂ ಕಸ್ಮಿನ್ ಕಯೋಃ ಕೇಶು. ಸ್ತ್ರೀಲಿಂಗದಲ್ಲಿ ಕಾಕೆ ಕಾಹ ಕಾಂ ಕೆ ಕಾಹ ಕಯಾ ಕಾಭ್ಯಾಂ ಕಾಭಿಃ ಕಸ್ಯೈ ಕಾಭ್ಯಾಂ ಕಾಭ್ಯಃ ಕಸ್ಯಾಹ ಕಾಭ್ಯಾಂ ಕಾಭ್ಯಃ ಕಸ್ಯಾಹ ಕಯೋಃ ಕಾಸಾಂ ಕಸ್ಯಾಂ ಕಯೋಃ ಕಾಸು. ಅದೇ ಕಿಂ ಶಬ್ದದ ನಪುಂಸಕಲಿಂಗ ರೂಪಗಳು ಕಿಂ ಕೆ ಕಾನಿ ಕೇನ ಕಾಭ್ಯಾಂ ಕೈಃ ಕಸ್ಮೈ ಕಾಭ್ಯಾಂ ಕೇಭ್ಯಃ ಅಂತ ಹಿಂಗ್ ಮುಂದಕ್ಕೆ ಹೋಗುತ್ತೆ. ಈಗ ಕೆಲವು ಉದಾಹರಣೆಗಳನ್ನ ನೋಡೋಣ. ಆ ಉದಾಹರಣೆಗಳನ್ನ ನೋಡೋಕ್ಕಿಂತ ಮುಂಚೆ ನಮ್ಮ ಯಾವ ರೀತಿ ನಾವು ಇದನ್ನ ಈ ಪ್ರಶ್ನೆಯನ್ನು ಉತ್ತರಿಸಬೇಕು ಅನ್ನೋದನ್ನ ಸ್ವಲ್ಪ ನೋಡೋಣ. ಕೊಟ್ಟಿರುವ ಪದದ ಲಿಂಗ ವಿಭಕ್ತಿ ವಚನಗಳನ್ನು ಕಿಂ ಶಬ್ದದ ವಿಭಕ್ತಿ ಪಟ್ಟಿಯಲ್ಲಿ ಹೋಲಿಸಿ ಬರೆಯತಕ್ಕದ್ದು. ಇದು ಹೇಗೆ ಅಂತ ನೋಡೋಣ. ರಾಜ ಅನ್ನುವಂಥದ್ದು ಪುಲ್ಲಿಂಗ ಪದ, ಪ್ರಥಮ ವಿಭಕ್ತಿ ಏಕವಚನ, ಅದು ಕಹ ಅಂತ ಪ್ರಶ್ನವಾಚಕ ಪದ ಬರುತ್ತೆ. ರಮಾ ಅನ್ನೋದು ಅದೇ ಪ್ರಥಮ ವಿಭಕ್ತಿ ಏಕವಚನದಲ್ಲಿ ಸ್ತ್ರೀಲಿಂಗ ಪದವಾದ್ರಿಂದ ಕ ಅಂತ ಬರುತ್ತೆ. ಹೇಗಿದು ಇಲ್ಲಿ ನೋಡಿದ್ರೆ ಪ್ರಥಮ ಏಕವಚನ ಕಹ ಪುಲ್ಲಿಂಗದಲ್ಲಿ, ಪ್ರಥಮ ಏಕವಚನ ಕ ಸ್ತ್ರೀಲಿಂಗದಲ್ಲಿ. ಮುಂದಕ್ಕೆ ರಾಮೇಣ ಪುಲ್ಲಿಂಗ ತೃತೀಯ ಏಕವಚನ ಕೇನ ಆಗತ್ತೆ. ಶಾರದಯ ಅದೇ ತೃತೀಯ ಅದೇ ಏಕವಚನ ಸ್ತ್ರೀಲಿಂಗದಲ್ಲಿ ಕಯ. ಹೇಗಿದು ಕೇನ ಕಯ. ಬಹಳ ಸುಲಭ ಇದು. ಅಂದ್ರೆ ಈ ಮೂರು ಪಟ್ಟಿಗಳು ಕಿಂ ಪದದ ಪುಲ್ಲಿಂಗ ಸ್ತ್ರೀಲಿಂಗ ನಪುಂಸಕಲಿಂಗ ಪದದ ಪಟ್ಟಿಗಳು ನಮ್ಮ ಮನಸ್ಸಿನಲ್ಲಿ ಬೇರೂರಿದ್ದರೆ ಇದನ್ನ ಉತ್ತರಿಸುವುದು ಬಹಳ ಸುಲಭ. ತಪೋವನೆ ಅನ್ನುವಂಥದ್ದು ಪುಲ್ಲಿಂಗ ಸಪ್ತಮಿ ಏಕವಚನ, ಹಾಗಾಗಿ ಕಸ್ಮಿನ್ ಅಂತ ಬರುತ್ತೆ. ಆದರೆ ಇನ್ನೂ ಒಂದು ಪದವನ್ನು ಬಳಸಬಹುದು, ಕುತ್ರ ಅಂತ ಹೇಳಿ. ಹೇಗೆ ನೋಡೋಣ ಇದನ್ನ. ಕಸ್ಮಿನ್ ಅನ್ನೋದು ಪುಲ್ಲಿಂಗದ ಸಪ್ತಮಿ ವಿಭಕ್ತಿ ಏಕವಚನ ಪದ ಕಸ್ಮಿನ್, ಆದರೆ ಅದಕ್ಕೆ ಹಿಂದೆ ನಾನು ತೋರಿಸಿದ್ದು ಕುತ್ರ ಅಂದ್ರೆ ಎಲ್ಲಿ ಅನ್ನೋ ಪದ. ಹಾಗಾಗಿ ಕುತ್ರ ಅಥವಾ ಕಸ್ಮಿನ್ ಈ ಎರಡು ಪದಗಳನ್ನು ನಾವು ಬಳಸಬಹುದು ತಪೋವನೆ ಅನ್ನೋ ಒಂದು ಪದಕ್ಕೆ. ಸರೋವರಸ್ಯ ಬಹಳ ಸುಲಭ ಇದು. ಎಲ್ಲಾದ್ರೂ ಸ್ಯ ಅಂತ ಬಂದ್ರೆ ಕಸ್ಯ ಷಷ್ಠಿ ಏಕವಚನ ಪುಲ್ಲಿಂಗ. ದೇವಾನ್ ಅನ್ನೋದು ದ್ವಿತೀಯ ಬಹುವಚನ ಪುಲ್ಲಿಂಗ ಕಾನ್ ಅಂತ ಬರುತ್ತೆ. ಧೇನೂನಾಂ ಷಷ್ಠಿ ಬಹುವಚನ ಸ್ತ್ರೀಲಿಂಗ ಕಾಸಾಂ. ನಗರಾತ್ ಪಂಚಮಿ ಏಕವಚನ ಪುಲ್ಲಿಂಗ ಪದ ಕಸ್ಮಾತ್ ಅಂತ ಬರುತ್ತೆ. ಇನ್ನೊಂದು ಪದವು ಬರ್ಬೋದು ಇಲ್ಲಿ, ಕುತಃ ಅನ್ನೋದು ಹೇಗೆ ಅಂತಂದ್ರೆ ಎಲ್ಲಿಂದ, ಕುತಃ ಅಂತ ಹೇಳಿ. ಇದಿಷ್ಟು ಕೂಡ ಕೆಲವು ಉದಾಹರಣೆಗಳು. ಈಗ ಪ್ರಶ್ನೆಗೆ ಹೋಗೋಣ. ರೇಖಾಂಕಿತ ಪದ ಮಾಧೃತ್ಯ ಪ್ರಶ್ನ ನಿರ್ಮಾಣಂ ಕುರುತ. ಗೆರೆ ಇರುವ ಪದಗಳನ್ನು ಬಳಸಿ ಪ್ರಶ್ನೆಗಳನ್ನು ರಚಿಸಿರಿ ಅಂತ ಹೇಳಿದ್ದಾರೆ. ಸುಖಸ್ಯ ಮೂಲಂ ಧರ್ಮ. ಸುಖಸ್ಯ ಅಂದ್ರೆ ಬಹಳ ಸುಲಭ, ನಾನು ಹೇಳಿದ್ನಲ್ಲ. ಎಲ್ಲಾದ್ರೂ ಸ್ಯ ಅಂತ ಬಂದ್ರೆ ಕಸ್ಯ ಅಷ್ಟೇ ಮೂಲಂ ಧರ್ಮ. ಪ್ರಶ್ನವಾಚಕ ಚಿಹ್ನೆಯನ್ನ ಮರಿಬಾರ್ದು. ದಿನಸ್ಯ ಆರಂಭೆ ಧರ್ಮಾರ್ಥಯೋಹೋ ಚಿಂತನಂ ಅವಶ್ಯಕಂ. ಇದು ಕಯೋಹೋ ಇದು ಹೇಗ್ ಬರುತ್ತಿದು ಅಂತ ನೋಡಿದರೆ ಆ ಕಿಂ ಶಬ್ದದ ಪಟ್ಟಿಯನ್ನ ನೋಡಿದರೆ ಪುಲ್ಲಿಂಗದಲ್ಲಿ ಕಯೋಹೋ ಷಷ್ಠಿ ದ್ವಿವಚನದಲ್ಲಿ ಕಯೋಹೋ ಅಂತ ಬರುತ್ತೆ. ಅದೇ ಪ್ರಶ್ನವಾಚಕ ಪದ ನಮಗೆ ಬರುವಂತದ್ದು ಕಯೋಹೋ. ಸನ್ಮಾರ್ಗೇಣ ಏವ ಧನಾರ್ಜನಂ. ಇದು ಬಹಳ ಸುಲಭ. ಇದು ಕಿಂ ಕರಣೀಯಂ. ಅನೈತಿಕ ಆರ್ಥಿಕ ವ್ಯವಹಾರ. ಇದು ಯಾವ ತರಹದ ಆರ್ಥಿಕ ವ್ಯವಹಾರ ಅಂತ ಹೇಳಿ ಪ್ರಶ್ನೆ ಇರುವಂತದ್ದು. ಹಾಗಾಗಿ ನಮಗ್ ಗೊತ್ತಿರೋದಿಲ್ಲ ನೋಡಿದ್ರೆ ಹಿಂದೆ ನೋಡಿದರೆ ಕೀದೃಶಃ ಯಾವ ತರಹದ, ಕೀದೃಶಃ ಅಂತ ಬರುತ್ತೆ ಪುಲ್ಲಿಂಗದಲ್ಲಿ. ಹಾಗಾಗಿ ಇದಕ್ಕೆ ಉತ್ತರ ಕೀದೃಶಃ ಆರ್ಥಿಕ ವ್ಯವಹಾರ ಕದಾಪಿ ನ ಕರಣೀಯ. ಸಂಕಟ ಕಾಲೇ ಸ್ವಾಭಿಮಾನಿ ಜನಃ. ಇದು ಪ್ರಥಮ ವಿಭಕ್ತಿ ಏಕವಚನ ಪುಲ್ಲಿಂಗ ಪದ. ಬಹಳ ಸುಲಭ, ಕಹ ಅಷ್ಟೇ. ಈ ಹಸಿರು ಬಣ್ಣದ ಪದಗಳು ಹೇಗ್ ಬಂದವು ಅನ್ನೋದು ನಿಮ್ಗೆ ಅರ್ಥವಾಯ್ತು ಅಂತ ನಾನು ಅನ್ಕೊಂಡಿದ್ದೇನೆ. ಏನಾದ್ರೂ ಅರ್ಥವಾಗದಿದ್ದರೆ ಕಮೆಂಟ್ ಅಲ್ಲಿ ಪ್ರಶ್ನೆ ಕೇಳಿದ್ರೆ ನಾನು ಉತ್ತರ ಕೊಡ್ತೇನೆ. ಮುಂದಿನ ಪ್ರಶ್ನೆಗೆ ಹೋಗುವುದಕ್ಕಿಂತ ಮುಂಚೆ ಧಾತು ರೂಪಾಣಿ ಕ್ರಿಯಾಪದ ರೂಪಗಳನ್ನ ಸ್ವಲ್ಪ ನಾವು ನೋಡ್ಬೇಕು. ಈ ಒಂದು ಪಟ್ಟಿ 3x3 ಟೇಬಲ್ ಅಂತ ಹೇಳ್ತೀವಲ್ಲ, 3 ರಾ ಮತ್ತೆ 3 ಕಾಲಂ ಇರುವಂತಹ ಒಂದು ಟೇಬಲ್. ಮೊದಲನೇ ಸಾಲಿನಲ್ಲಿ ಪ್ರಥಮ ಪುರುಷ ಇರುವಂತದ್ದು, ಎರಡನೇ ಸಾಲು ಮಧ್ಯಮ ಪುರುಷ, ಮೂರನೇ ಸಾಲು ಉತ್ತಮ ಪುರುಷ. ಮೊದಲನೇ ಕಾಲಮು ಏಕವಚನ, ಎರಡನೇದು ದ್ವಿವಚನ, ಮೂರನೇದು ಬಹುವಚನ. ಇಲ್ಲಿ ಈ ಒಂದು ಪಾಠದಲ್ಲಿ ಕೊಟ್ಟಿರುವಂತಹ ಪದ ಯಾವುದು ಅಂತಂದ್ರೆ ಆತ್ಮನೇಪದಿ ಪದ. ಅದರ ಲಟ್ ಲಕಾರ ರೂಪವನ್ನ ಅವರು ಕೇಳಿದ್ದಾರೆ. ಆತ್ಮನೇಪದಿ ಪದದ ಲಟ್ ಲಕಾರದ ಅಂದ್ರೆ ವರ್ತಮಾನ ಕಾಲ ರೂಪವನ್ನ ಕೇಳಿರುವಂತದ್ದು. ವರ್ತಮಾನ ಕಾಲವನ್ನು ಸೂಚಿಸುವುದಕ್ಕೋಸ್ಕರ ಲಟ್ ಲಕಾರವನ್ನ ಬಳಸಲಾಗುತ್ತೆ. ಒಂದು ಧಾತು ಅಂದ್ರೆ ವಂದಿಸುವುದು ಅನ್ನೋ ಧಾತು ಅದು. ಅದರ ರೂಪಗಳು ಹೀಗೆ ಬರುತ್ತೆ. ವಂದತೆ, ವಂದೇತೆ, ವಂದಂತೆ, ವಂದಸೆ, ವಂದೇಠೆ, ವಂದಧ್ವೆ, ವಂದೇ, ವಂದಾವಹೆ, ವಂದಾಮಹೆ. ಇದರಲ್ಲಿ ಈ ಒಂದು ಪಟ್ಟಿಯಲ್ಲಿ ಕನ್ನಡದ ಅರ್ಥವನ್ನು ನಾನು ನಿಮ್ಮ ಮುಂದೆ ತೋರಿಸಿಕೊಟ್ಟಿದ್ದೇನೆ. ವಂದತೆ ಅಂದ್ರೆ ಅವನು ವಂದಿಸುತ್ತಾನೆ ಅಥವಾ ಅವಳು ವಂದಿಸುತ್ತಾಳೆ. ವಂದೇತೆ ಅಂದ್ರೆ ಅವರಿಬ್ಬರೂ ವಂದಿಸುತ್ತಾರೆ ಅಂತ. ಹೀಗೆ 9 ಅರ್ಥಗಳಿವೆ. ಅದು ಇವತ್ತಿನ ಈ ಒಂದು ಪಾಠಕ್ಕೆ ನಮಗೆ ಬೇಕಾಗಿರುವಂತದ್ದು ಬರೀ ಮೊದಲನೇ ಸಾಲು ಪ್ರಥಮ ಪುರುಷ ವಂದತೆ, ವಂದೇತೆ, ವಂದಂತೆ. ಇದನ್ನ ನಾವು ತಿಳ್ಕೊಂಡ್ಬಿಟ್ರೆ ಈ ಪ್ರಶ್ನೆಯನ್ನ ಸುಲಭವಾಗಿ ಉತ್ತರಿಸಬಹುದು. ಉಚಿತೈಹಿ ಪದೈಹಿ ರಿಕ್ತಸ್ಥಾನಾನಿ ಪೂರಯಿತ. ಸರಿಯಾದ ಪದಗಳಿಂದ ಖಾಲಿ ಜಾಗಗಳನ್ನು ತುಂಬಿಸಿರಿ ಅಂತ ಹೇಳಿ ಒಂದು ಉದಾಹರಣೆ ಕೊಟ್ಟಿದ್ದಾರೆ. ವಿದ್ಧಾತುವಿಗೆ ವಿದ್ಯತೆ, ವಿದ್ಯೇತೆ, ವಿದ್ಯಂತೆ. ಇವೆಲ್ಲವೂ ಕೂಡ ಆತ್ಮನೇಪದಿ ಪದಗಳು ಅನ್ನೋದನ್ನ ನಾವು ಮರಿಬಾರ್ದು. ಲಭತೆ, ಲಭೇತೆ, ಲಭಂತೆ, ಅಪೇಕ್ಷ್, ಅಪೇಕ್ಷತೆ, ಅಪೇಕ್ಷೇತೆ, ಅಪೇಕ್ಷಂತೆ, ವರ್ಧತೆ, ವರ್ಧೇತೆ, ವರ್ಧಂತೆ, ಸೇವ್, ಸೇವತೆ, ಸೇವೇತೆ, ಸೇವಂತೆ, ಮೋದ್ ಅಂದ್ರೆ ಮೋದತೆ, ಮೋದೇತೆ, ಮೋದಂತೆ. ಇಲ್ಲಿ ನಿಮ್ಗೆ ಒಂದು
ಸಂಸಾಧನಿ ಅನ್ನುವಂತಹ ಬಹಳ ಉಪಯುಕ್ತವಾದ ಒಂದು ಆನ್ಲೈನ್ ನಲ್ಲಿ ಸಿಗುವಂತಹ ಒಂದು ವೆಬ್ಸೈಟ್ ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ಇಲ್ಲಿ ಯೂನಿವರ್ಸಿಟಿ ಆಫ್ ಹೈದರಾಬಾದ್ ಸಂಸ್ಕೃತ್ ಡಿಪಾರ್ಟ್ಮೆಂಟ್ ನಲ್ಲಿ ಇರುವಂತಹ ಡಾಕ್ಟರ್ ಪ್ರೊಫೆಸರ್ ಮಿಸಸ್ ಅಂಬಾ ಕುಲಕರ್ಣಿ ಅವರು ವಿನ್ಯಾಸಗೊಳಿಸಿರುವಂತಹ ಒಂದು ಜಾಲತಾಣ ಇದು. ಸಂಸಾಧನಿ ಅಂದ್ರೆ ಸಾಂಸ್ಕ್ರಿಟ್ ಕಂಪ್ಯೂಟೇಷನಲ್ ಟೂಲ್ ಕಿಟ್ ಅಂತ ಹೇಳುವಂತದ್ದು. ಇದರಲ್ಲಿ ಕ್ರಿಯಾರೂಪ ನಿಷ್ಪಾದಿಕ ವರ್ಬ್ ಫಾರ್ಮ್ ಜನರೇಟರ್ ಅನ್ನುವಂತ ಒಂದು ಬಟನ್ ಇದೆ. ಅದರಲ್ಲಿ ನಾವು ವಿದ್ ಧಾತು ಅನ್ನ ನಾನಿಲ್ಲಿ ಈ ಒಂದು ಡ್ರಾಪ್ ಡೌನ್ ನಲ್ಲಿ ನಾನು ಆಯ್ಕೆ ಮಾಡಿದರೆ ಎಲ್ಲ ಆತ್ಮನೇಪದಿ ಪದಗಳು ವಿದ್ಯತೆ, ವಿದ್ಯೇತೆ, ವಿದ್ಯಂತೆ, ವಿದ್ಯಸೆ, ವಿದ್ಯತೆ ಇದೆಲ್ಲ ಎಲ್ಲ ಪದಗಳು ಅದರಲ್ಲಿ ಪಟ್ಟಿಯಾಗಿ ಬರ್ತವೆ. ಈ ಒಂದು ವೆಬ್ಸೈಟ್ ನ ವಿಷಯವನ್ನು ನಾನು ನಿಮಗೆ ತಿಳಿಸಿಕೊಡುವುದಕ್ಕೆ ನಾನು ಡಾಕ್ಟರ್ ಮಿಸೆಸ್ ಅಂಬಾ ಕುಲಕರ್ಣಿ ಅವರನ್ನು ಕೇಳಿದಾಗ ಅವರು ಒಪ್ಪಿಕೊಂಡು ಇದನ್ನು ಉಪಯೋಗಿಸೋದಕ್ಕೆ ಒಂದು ಅನುಮತಿ ಕೊಟ್ಟಿದ್ದಾರೆ. ಅವರಿಗೆ ನಾನು ಕೃತಜ್ಞತೆಗಳನ್ನ ಸಲ್ಲಿಸ್ತೇನೆ. ಮತ್ತೆ ನಿಮ್ಗೊಂದು ಮುಂದಿನ ಕೆರಿಯರ್, ಮುಂದಿನ ಭವಿಷ್ಯಕ್ಕೆ ಒಂದು ಸಲಹೆ. ಕಂಪ್ಯೂಟೇಷನಲ್ ಲಿಂಗ್ವಿಸ್ಟಿಕ್ಸ್ ಅನ್ನುವಂತ ಒಂದು ವಿಷಯ ಇದೆ, ಟಾಪಿಕ್, ಒಂದು ಸಬ್ಜೆಕ್ಟ್ ಇದೆ. ಅದರಲ್ಲಿ ಟ್ರೆಡಿಷನಲ್ ಅಂದ್ರೆ ಸಾಂಪ್ರದಾಯಿಕವಾದಂತಹ ಸಂಸ್ಕೃತ ಭಾಷೆ ಹಾಗೂ ಇವತ್ತಿನ ಆಧುನಿಕವಾದಂತಹ ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಮತ್ತೆ ವೆಬ್ ಟೆಕ್ನಾಲಜಿ, ಅಲ್ಗಾರಿದಮ್ ಅದೆಲ್ಲ ಬರುವಂತಹದ್ದು ಎರಡೂ ಕೂಡ ಒಂದು ರೀತಿ ಹೊಂದಿ ಬರುವಂತಹ ಒಂದು ಸಬ್ಜೆಕ್ಟ್, ಒಂದು ಟಾಪಿಕ್, ಒಂದು ವಿಷಯ ಕಂಪ್ಯೂಟೇಷನಲ್ ಲಿಂಗ್ವಿಸ್ಟಿಕ್ಸ್ ಅನ್ನುವಂಥದ್ದು. ನಿಮ್ಮ ಮುಂದಿನ ಭವಿಷ್ಯಕ್ಕೆ ಕೆರಿಯರ್ ಆಪ್ಷನ್, ಮುಂದಿನ ಯಾವ ವೃತ್ತಿಯನ್ನು ನೀವು ಆಯ್ಕೆ ಮಾಡ್ತೀರಿ ಅನ್ನೋದನ್ನ ಈ ಕಂಪ್ಯೂಟೇಷನಲ್ ಲಿಂಗ್ವಿಸ್ಟಿಕ್ಸ್ ಅನ್ನು ನೀವು ಆಯ್ಕೆ ಮಾಡಬಹುದು ಅನ್ನೋ ಒಂದು ಸಲಹೆಯನ್ನು ನಾನು ನಿಮಗೆ ಕೊಡ್ತಾ ಇದ್ದೇನೆ. ನೀವು ಇನ್ನು 9ನೇ ಕ್ಲಾಸ್ ಅಲ್ಲಿ ಇರುವಂತವರು, ಇನ್ನು ಒಂದು ಉಜ್ವಲವಾದ ಭವಿಷ್ಯ, ದೀರ್ಘಕಾಲದ ಭವಿಷ್ಯ ಇರುವಂತವರು, ಕಂಪ್ಯೂಟೇಷನಲ್ ಲಿಂಗ್ವಿಸ್ಟಿಕ್ಸ್ ಅಲ್ಲಿ ಬಹಳ ಕೆಲಸ ನಡಿಬೇಕಾಗಿರುವಂತದ್ದು, ನೀವು ಅದರಲ್ಲಿ ಒಂದು ಸಕ್ರಿಯವಾಗಿ ಭಾಗವಹಿಸಬಹುದು ಅನ್ನೋದು ನನ್ನ ಒಂದು ಸಲಹೆ. ಈಗ ಕೊನೆಯ ಪ್ರಶ್ನೆ. ಅಧೋಲಿಖಿತಾನಾಂ ಪ್ರಶ್ನಾನಾಂ ಶುದ್ಧಂ ವಿಕಲ್ಪಂ ಚಿನುತ. ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಆಯ್ಕೆಯನ್ನು ಮಾಡಿರಿ ಅಂತ ಹೇಳಿ. ಸುಖಸ್ಯ ಮೂಲಂ ಧರ್ಮ, ಧರ್ಮಸ್ಯ ಮೂಲಂ ಅರ್ಥ ಇತ್ಯಸ್ಯ ಮುಖ್ಯ ಆಶಯ ಕಹ ಅಸ್ತಿ. ಇದರ ಈ ಒಂದು ವಾಕ್ಯದ ಮುಖ್ಯ ಅಭಿಪ್ರಾಯ ಯಾವುದು ಅಂತ ಹೇಳಿ ಕೇಳಿದ್ದಾರೆ. ಧರ್ಮಸ್ಯ ಆಧಾರ ಅರ್ಥ, ಸುಖಸ್ಯ ಆಧಾರ ಧರ್ಮ, ಇದೇ ಅದರ ಮುಖ್ಯವಾದ ಅಭಿಪ್ರಾಯ. ಸುಖಸ್ಯ ಆಧಾರ ಕೇವಲಂ ಅರ್ಥ ಏವ, ಅದು ತಪ್ಪದು. ಧರ್ಮಸ್ಯ ಆಧಾರ ಕೇವಲಂ ಸುಖಂ ಏವ, ಅದು ತಪ್ಪು. ಸುಖಂ ಧರ್ಮ ಅರ್ಥ ಏತೇಷಾಂ ಮಧ್ಯೆ ಸಂಬಂಧ ನಾಸ್ತಿ, ಇದು ಕೂಡ ತಪ್ಪು. ಎರಡನೇದು, ಗರುಡ ಪುರಾಣೆ ಕಿಂ ಉಪದಿಷ್ಟಂ ಅಸ್ತಿ. ಇದಕ್ಕೆ ಉತ್ತರ ಯಾವುದು? ಪ್ರಭಾತೆ ಧರ್ಮಾರ್ಥಯೋ ಚಿಂತನಂ ಕರಣೀಯಂ. ಬೆಳಗಿನ ಜಾವ ಧರ್ಮ ಮತ್ತು ಅರ್ಥ ಇವುಗಳ ಚಿಂತನೆಯನ್ನ ಮಾಡತಕ್ಕದ್ದು ಅನ್ನುವಂಥದ್ದು ಗರುಡ ಪುರಾಣದ ವಾಕ್ಯ. ಇನ್ಮಿಕ್ಕ 3 ಆಯ್ಕೆಗಳು ಕೂಡ ತಪ್ಪು ಆಯ್ಕೆಗಳು. ಮುಂದಕ್ಕೆ, ಸರ್ವೇಷಾಮೇವ ಶೌಚಾನಾಂ ಅರ್ಥ ಶೌಚಂ ಪರಂ ಸ್ಮೃತಂ ಇತ್ಯಸ್ಯ ತಾತ್ಪರ್ಯಂ ಕಿಂ ಅಂದ್ರೆ ಇದಕ್ಕೆ ಉತ್ತರ ಅರ್ಥ ಶೌಚಂ ಸರ್ವೋಪರಿ ಅನ್ಯ ವಿಧ ಶೌಚೇಭ್ಯ ಶ್ರೇಯ. ಅಂದ್ರೆ ಹಣಕಾಸಿನ ಬಗ್ಗೆ ಶುಚಿತ್ವ ಯಾವ್ದಿದೆಯೋ ಅದು ಎಲ್ಲಕ್ಕಿಂತ ಉತ್ಕೃಷ್ಟವಾದದ್ದು, ಮಿಕ್ಕೆಲ್ಲ ಶೌಚಗಳಿಗಿಂತಲೂ ಶ್ರೇಷ್ಠವಾದದ್ದು ಅಂತ ಹೇಳಿ ಈ ಒಂದು ಇದರ ತಾತ್ಪರ್ಯ. ಇನ್ಮಿಕ್ಕಿದ್ದೆಲ್ಲವೂ ಕೂಡ ಸರಿಯಾದ ಅರ್ಥಗಳಲ್ಲ. ಛಾತ್ರೈಹಿ ಕ್ರಿಯಮಾಣ ಅಪವ್ಯಯ ಕಹ ಅಂತಂದ್ರೆ ವಿದ್ಯಾರ್ಥಿಗಳಿಂದ ಮಾಡಲ್ಪಡುವಂತಹ ದುಂದು ವೆಚ್ಚ ಯಾವುದು ಅಂತಂದ್ರೆ ಆಡಂಬರಯುಕ್ತ ಪ್ರದರ್ಶನಾತ್ಮಕ ವ್ಯಯ, ಅಂದ್ರೆ ಆಡಂಬರಕ್ಕೋಸ್ಕರವಾಗಿ ಅಥವಾ ಫ್ಯಾಷನ್ ಮೋಜಿಗೋಸ್ಕರವಾಗಿ ಮಾಡುವಂತಹ ಖರ್ಚು ಯಾವ್ದಿದೆಯೋ ಅವೆಲ್ಲವೂ ಕೂಡ ದುಂದು ವೆಚ್ಚ, ಕೆಟ್ಟ ಖರ್ಚು ಅಂತ ಹೇಳಿ. ಮಿಕ್ಕೆಲ್ಲ ಖರ್ಚುಗಳು ಕೂಡ ಒಳ್ಳೆ ಖರ್ಚುಗಳೇ ಆಗಿವೆ. ಜಲಬಿಂದು ನಿಪಾತೇನ ಕ್ರಮಶಃ ಪೂರಿತೆ ಘಟಃ ಇತಿ ವಾಕ್ಯಂ ಕಹ ಅವದತ್. ಈ ವಾಕ್ಯವನ್ನ ಯಾರು ಹೇಳಿದ್ರು ಅಂತಂದ್ರೆ ಚಾಣಕ್ಯ ಅವದತ್. ಇಲ್ಲಿಗೆ ಈ ಒಂದು ವಿಡಿಯೋವನ್ನ ಮುಗಿಸುವ ಸಮಯ ಬಂತು. ಈ ವಿಡಿಯೋವಿನಿಂದ ಈ ಪಾಠವು ಮುಕ್ತಾಯಗೊಳ್ಳುತ್ತೆ. ಈ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋಲಿ ಮುಂದಿನ ಪಾಠದೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೇನೆ. ಯೂಟ್ಯೂಬ್ ಅಮರ ಭಾರತ. ಶುಭಂ ಭೂಯಾತ್, ಮಂಗಲಮಸ್ತು, ವಂದೇ ಮಾತರಂ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು.